ವಿರಾಟ್ದು ಮನೆ ಡೆಲ್ಲಿಲಿದೆ. ಆದ್ರೆ ಕೆಲವು ತಿಂಗಳು ಕೆಲ್ಸದ ಮೇಲೆ ಮುಂಬೈಗೆ ಹೋಗ್ಬೇಕಾಗಿದೆ. ಹಾಗೆ ಅವನ ಫ್ರೆಂಡ್ ಅನುಷ್ಕಾದು ಮನೆ ಮುಂಬೈಯಲ್ಲಿದೆ. ಆದ್ರೆ ಕೆಲ್ಸದ ಮೇಲೆ ಡೆಲ್ಲಿ ಕೆಲವು ತಿಂಗಳು ಹೋಗ್ಬೇಕು. ಸೊ ಅವ್ರಿಬ್ರು ಡಿಸೈಡ್ ಮಾಡ್ತಾರೆ ಅವ್ರಿಬ್ರದ್ದು ರೆಂಟ್ ನ ಸ್ವಾಪ್ ಮಾಡ್ಕೊಳ್ಳೋಣ ಅಂತ. ವಿರಾಟ್ ಡೆಲ್ಲಿಲಿ 25,000 ಪೇ ಮಾಡ್ತಿದ್ದಾನೆ, ಅನುಷ್ಕಾ ಮುಂಬೈಯಲ್ಲಿ 30,000 ಪೇ ಮಾಡ್ತಿದ್ದಾಳೆ. ಸೊ ವಿರಾಟ್ ಈಗ ಕೇವಲ 5,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ಸ್ವಾಪ್ ಅಂದ್ರೆ ನಿಮ್ಮ ಲೋನ್ದು ಇಂಟ್ರೆಸ್ಟ್ ರೇಟ್ ನ ಫಿಕ್ಸ್ಡ್ ಇಂದ ಫ್ಲೋಟಿಂಗ್ ರೇಟ್ಗೆ ಅಥವಾ ಫ್ಲೋಟಿಂಗ್ ರೇಟ್ ಇಂದ ಫಿಕ್ಸ್ಡ್ ರೇಟ್ಗೆ ಎಕ್ಸ್ಚೇಂಜ್ ಮಾಡೋದು. ಉದಾಹರಣೆಗೆ ನೀವು ಬ್ಯಾಂಕ್ ಎ ಇಂದ 1 ಕೋಟಿ ಲೋನ್ ನ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ 10% ಅಲ್ಲಿ ತಗೋತೀರಾ. ಆದ್ರೆ ನಿಮ್ಗನ್ಸುತ್ತೆ ಬರೋ ದಿನಗಳಲ್ಲಿ ಈ ಇಂಟ್ರೆಸ್ಟ್ ಕಡಿಮೆ ಆಗೋದಿದೆ ಅಂತ. ಸೊ ಇನ್ನೊಂದು ಬ್ಯಾಂಕ್ ಜೊತೆ ಅಂದ್ರೆ ಬ್ಯಾಂಕ್ ಬಿ ಜೊತೆ ಅಗ್ರಿಮೆಂಟ್ ಮಾಡ್ಕೋತೀರಾ. ಆ ಬ್ಯಾಂಕ್ ನಿಮ್ಗೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಪೇ ಮಾಡೋಕೆ ಅಲೋ ಮಾಡುತ್ತೆ. ಬ್ಯಾಂಕ್ ಬಿ ಆ 1 ಕೋಟಿ ಮೇಲೆ ನಿಮ್ಗೆ 10% ಇಂಟ್ರೆಸ್ಟ್ ಪೇ ಮಾಡುತ್ತೆ. ಅದನ್ನ ನೀವು ಬ್ಯಾಂಕ್ ಎಗೆ ಪೇ ಮಾಡ್ತೀರಾ. ಆದ್ರೆ ಅದಕ್ಕೆ ಎಕ್ಸ್ಚೇಂಜ್ ಆಗಿ ನೀವು ಫ್ಲೋಟಿಂಗ್ ರೇಟ್ ಅಲ್ಲಿ ಬ್ಯಾಂಕ್ ಬಿ ಗೆ ಪೇ ಮಾಡ್ತೀರಾ. ಸೊ ಈ ಫ್ಲೋಟಿಂಗ್ ರೇಟ್ ಆಗಿರುತ್ತೆ ರೆಪೋ ರೇಟ್ ಪ್ಲಸ್ 2%. ಏನಾದ್ರೂ ರೆಪೋ ರೇಟ್ 9% ಆಗಿದ್ರೆ 9 ಪ್ಲಸ್ 2 11. ಸೊ ನೀವು 11% ಪೇ ಮಾಡ್ಬೇಕಾಗತ್ತೆ. ಅದೇ ಏನಾದ್ರೂ ರೆಪೋ ರೇಟ್ ಕಡಿಮೆ ಆದ್ರೆ ಅಂದ್ರೆ 6% ಆದ್ರೆ ಆಗ ನೀವು ಪೇ ಮಾಡ್ಬೇಕಾಗತ್ತೆ 6 ಪ್ಲಸ್ 2 ಅಂದ್ರೆ 8%. ಈ ತರ ನೀವು ನಿಮ್ಮ ಫಿಕ್ಸ್ಡ್ ಲಯಬಿಲಿಟಿನ ಇನ್ನೊಂದು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಈ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.